ಹಲವು ಸಚಿವರು ಕಣ್ಣೀರನ್ನ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿತಾ ಇರುವಂತಹ ಕಾರಣಕ್ಕಾಗಿ ಹಲವು ಸಚಿವರು ಭಾವುಕರಾದಂತೆ ಮಾತನಾಡುವುದಕ್ಕೆ ತಡವರಿಸಿದ್ದಾರೆ. ಈಗ ಆ ಸಭೆಯಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಅಥವಾ ಸಿದ್ದರಾಮಯ್ಯ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳುವಂತಹ ಒಂದು ಕ್ಷಣ ಅದು. ಯಾಕಂದ್ರೆ ಒಂದು ಸೆಂಡ್ ಆಫ್ ಅನ್ನ ಕೊಡುವಂತಹ ಒಂದು ಸಂದರ್ಭ ಅದು. ಆ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರು ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ಹೈಕಮಾಂಡ್ ನಾಯಕರು ಹೀಗೆ ಹೇಳಿದ್ದಾರೆ, 3 ವರ್ಷಗಳ ಕಾಲ ನನಗೆ ಆಡಳಿತವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ, ನೀವೆಲ್ಲರೂ ಕೂಡ ನನಗೆ ಸಹಕಾರವನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ತಮ್ಮ ರಾಜೀನಾಮೆಯ ನಿರ್ಧಾರವನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಪ್ರಕಟ ಮಾಡ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಸಚಿವರುಗಳು ಕಣ್ಣೀರನ್ನ ಹಾಕಿದ್ದಾರೆ, ಹಲವು ಸಚಿವರು ಅನ್ನುವಂಥ ಮಾಹಿತಿ. ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಹಲವು ಸಚಿವರು ಕಣ್ಣೀರು ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿತಿದ್ದಾರೆ ಅನ್ನುವುದನ್ನ ಅರಗಿಸಿಕೊಳ್ಳುವುಕ್ಕಾಗದೆ ಕಣ್ಣೀರಿಟ್ಟಿದ್ದಾರೆ. ಯಾಕಂದ್ರೆ ಸಹಜ ಇದು. ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದವರು. ಸಿದ್ದರಾಮಯ್ಯ ಅವರ ಜೊತೆಗೆ ಒಂದು ಎಲ್ಲವನ್ನೂ ಕೂಡ ನಾವು ರಾಜಕಾರಣದ ದೃಷ್ಟಿಯಿಂದಲೇ ನೋಡೋಕ್ಕಾಗೋದಿಲ್ಲ. ರಾಜಕಾರಣದ ಲಾಭ ನಷ್ಟದ ಲೆಕ್ಕಾಚಾರಗಳು ಅದು ಮತ್ತೊಂದು ಕಡೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿದ ನಂತರ ನಮ್ಮ ಕತೆ ಏನು, ಹೊಸ ಸಂಪುಟ ರಚನೆಯಾಗತ್ತೆ, ನಮ್ಗೆ ಅವಕಾಶ ಸಿಗುತ್ತೋ ಇಲ್ವೋ, ನಮ್ಮ ಭವಿಷ್ಯದ ಕತೆ ಏನು, ಇಂಥ ಆತಂಕ ಇದೆಲ್ಲವೂ ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ಬಟ್ ಅದನ್ನ ಹೊರತುಪಡಿಸಿದಂತೆ ಒಂದು ಭಾವನಾತ್ಮಕವಾದಂತಹ ಕ್ಷಣಕ್ಕೆ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸ ಸಾಕ್ಷಿಯಾಗಿದೆ. ಕೇವಲ ಭಾವೋದ್ವೇಗಕ್ಕೆ ಒಳಗಾಗಿದ್ದು ಕಣ್ಣೀರು ಹಾಕಿದ್ದು ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಅಲ್ಲ, ಸಚಿವ ಸಂಪುಟದ ಹಲವು ಸಚಿವರು ಕಣ್ಣೀರು ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸುವಂತಹ ಸಂದರ್ಭದಲ್ಲಿ ಮಾತನಾಡುವುಕ್ಕಾಗದೆ ತಡವರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಜೀವನದಲ್ಲಿ ಅವರು ಅಧಿಕಾರಕ್ಕೆ ಏರಿದಂತಹ ಹಲವು ದಿನಗಳು ಅದು ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಿ ಉಳಿದಿದೆ. ಆದರೆ ಈ 2ನೇ ಟರ್ಮ್ ಇದೆಯಲ್ಲ, ಮುಖ್ಯಮಂತ್ರಿಯಾಗಿ 2ನೇ ಟರ್ಮ್, ಈ 2ನೇ ಟರ್ಮ್ನಲ್ಲಿ 2 ದಿನಗಳು ಬಹಳ ಮುಖ್ಯ. ಒಂದು, ಮೊನ್ನೆಯ ಮೇ 26ನೇ ತಾರೀಕು ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯರನ್ನ ದೆಹಲಿಗೆ ಕರೆಸಿಕೊಂಡು ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಕ್ಕಿಳಿಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಂತಹ ಆ ದಿನ. ಅದರ ಜೊತೆಗೆ ಇವತ್ತು ಸಿದ್ದರಾಮಯ್ಯ ಅವರು ಮೇ 28ನೇ ತಾರೀಕು ರಾಜೀನಾಮೆಯನ್ನ ಕೊಡ್ತಾ ಇರುವಂತಹ ಈ ದಿನ, ಇದೆರಡೂ ಕೂಡ ಬಹಳ ಪ್ರಮುಖ ಡೇಟ್ಗಳು ಸಿದ್ದರಾಮಯ್ಯ ಅವರ ಈ ಸುದೀರ್ಘ ರಾಜಕೀಯ ಜರ್ನಿಯಲ್ಲಿ. ಯಾಕಂದ್ರೆ ಇವತ್ತಿನ ದಿನ ಒಂದು ಹೊಸ ನಾಯಕತ್ವ ಸೃಷ್ಟಿಯಾಗ್ತಾ ಇದೆ. ಆ ನಾಯಕತ್ವ ಅಂದ್ರೆ ಹೊಸ ನಾಯಕನಿಗೆ ರಾಜ್ಯ ಸರ್ಕಾರದ ಸಾರಥ್ಯವನ್ನ ನೀಡಲಾಗ್ತಾ ಇದೆ, ರಾಜ್ಯ ಕಾಂಗ್ರೆಸ್ನ ಸಾರಥ್ಯವನ್ನ ನೀಡಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಕ್ಷದ ಸಾರಥಿಯಾಗಿದ್ರು ಡಿ.ಕೆ. ಶಿವಕುಮಾರ್ ಅವರು. ಆದ್ರೆ ಅಧಿಕಾರದಿಂದ ಅವರು ಬಹಳ ದೂರ ಉಳಿದು ಬಿಟ್ಟಿದ್ರು, ಅಥವಾ ದೂರ ಉಳಿಸುವಂತಹ ಕೆಲಸ ಆಗಿತ್ತು. 2023ರಲ್ಲೇ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದವರು ಡಿ.ಕೆ. ಶಿವಕುಮಾರ್. ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಅವಕಾಶವನ್ನ ಕೊಡುತ್ತೆ. ಈಗ 3 ವರ್ಷಗಳ ಕಾಯುವಿಕೆ ಬಳಿಕ ಆ ಅವಕಾಶ ಡಿ.ಕೆ. ಶಿವಕುಮಾರ್ ಅವರಿಗೆ ಒಲಿದು ಬರ್ತಾ ಇದೆ. ಆ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ತನಗೆ ಮಾರ್ಗದರ್ಶನವನ್ನ ನೀಡಿದಂಥ, ತನ್ನ ಜೊತೆಗೆ ಸರ್ಕಾರದ ಈ ಆಡಳಿತದಲ್ಲಿ ಸಹಕಾರವನ್ನ ನೀಡಿದಂಥ ಸಿದ್ದರಾಮಯ್ಯ ಅವರನ್ನ ನೋಡ್ತಾ ಇದ್ದ ಹಾಗೆ ಭಾವುಕರಾಗಿ ಕಾಲಿಗೆ ನಮಸ್ಕರಿಸಿ ಆಲಿಂಗಿಸಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಸದ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ವಿದಾಯದ ಮಾತು ನಡೀತಾ ಇದೆ. ಹಲವರು ಕಣ್ಣೀರು ಹಾಕಿದ್ದಾರೆ, ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.